ಇದು ಹಾಂ ಇಲ್ಲಿ ನೋಡಿ ಮಾತಾಡಿ ಹೇಳಿ ನೀವು ದೇವ್ರ ಬಗ್ಗೆ ಹೇಳಿ. ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತ. ಹಾಂ, ಇದು ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ. ನಾವು ಉಗ್ರ ಅಂತ ಹೇಳೋದಿಲ್ಲ, ಲಕ್ಷ್ಮೀ ನರಸಿಂಹ ಅಂತ ಹೇಳ್ತೀವಿ. ಅಂದರೆ ಈ ದೇವಸ್ಥಾನ ಚೋಳರ ಕಾಲದ್ದು. ಇದು ಕಟ್ಟಿ 12ನೇ ಶತಮಾನ, 1500 ವರ್ಷ ಆಯಿತು ದೇವಸ್ಥಾನ ಕಟ್ಟಿ. ಸ್ವಾಮಿಗೆ, ನರಸಿಂಹಸ್ವಾಮಿಗೆ 8 ಕೈ, 3 ಕಣ್ಣು, ಶಂಖ ಚಕ್ರ 2, ಪಾಶ ಕುಶ 4, 2 ಕೈಯಲ್ಲಿ ಸಂಹಾರ ಮಾಡ್ತಿದ್ದಾರೆ 6, 2 ಕೈಯಲ್ಲಿ ಮಾಲೆ ಹಾಕೋತಾ ಇದ್ದಾರೆ 8. ಹಿರಣ್ಯಕಶಿಪುನ ಮಲಗಿಸ್ಕೊಂಡಿದ್ದಾರೆ. ಹಿರಣ್ಯಕಶಿಪುನ ಬಲಗಡೆ ತಲೆ ಬರುತ್ತೆ, ಎಡಗಡೆಗೆ ಕಾಲು ಬರುತ್ತೆ. ಸ್ವಾಮಿದು ಗರುಡ ವಾಹನ ಪಕ್ಕದಲ್ಲೇ ಇದೆ. ಭಕ್ತ ಪ್ರಹ್ಲಾದನು ಪಕ್ಕದಲ್ಲೇ ಇದ್ದಾರೆ. ಈ ಸ್ವಾಮಿಗೆ ಶನಿವಾರ, ಭಾನುವಾರ, ಮಂಗಳವಾರ, ಸ್ವಾತಿ ನಕ್ಷತ್ರ, ಅಮಾವಾಸ್ಯೆ, ಹುಣ್ಣಿಮೆ ದಿನದಲ್ಲಿ ಅಭಿಷೇಕ ಆಗುತ್ತೆ. ಆ ಅಭಿಷೇಕದಲ್ಲಿ ಜನ ತೀರ್ಥ ಸ್ನಾನ ಅಂತ ಒಂದು ಮಾಡ್ತಾರೆ. ತೀರ್ಥ ಸ್ನಾನ ಮಾಡಿದ್ರೆ ಅವರಿಗೆ ಏನು ಕೋರಿಕೆ ಇರುತ್ತೋ ಅದು ನೆರವೇರುತ್ತೆ ಅಂತ ಒಂದು ಪ್ರತೀತಿ. ಸಮಯ ಹೇಳಿ, ಸಮಯ ಎಷ್ಟು ಗಂಟೆಯಿಂದ ತೀರ್ಥ ಸ್ನಾನ ಸಮಯ ಹೇಳಬೇಕಾ? ಇಲ್ಲಿ ಅಭಿಷೇಕ ಶುರುವಾಗೋದು 10:30ಗೆ. 12 ಗಂಟೆಗೆ ಅಭಿಷೇಕ ಮುಗಿಯುತ್ತೆ. 1 ಗಂಟೆಗೆ ದೇವಸ್ಥಾನ ಅಲಂಕಾರ ಆಗುತ್ತೆ. 1:15 ಗಂಟೆಗೆ ಊಟದ ವ್ಯವಸ್ಥೆ ಇರುತ್ತೆ. ತೀರ್ಥಸ್ಥಾನ ನಿಮಗೆ 12:30ಗೆ ಆಗುತ್ತೆ. ತೀರ್ಥಸ್ಥಾನ ಅವತ್ತು ಅಭಿಷೇಕದ ದಿನ ಮಾತ್ರ 12:30ಗೆ ತೀರ್ಥಸ್ನಾನ ಆಗುತ್ತೆ. ಅಂದರೆ ಏಪ್ರಿಲ್ ಮೇನಲ್ಲಿ ಸ್ವಾಮಿದು ರಥೋತ್ಸವ ನಡೆಯುತ್ತೆ. ಅದೊಂದು 15 ದಿನ ನಡೆಯುತ್ತೆ. ಧನುರ್ಮಾಸ ಅಂತೇಳಿ 30 ದಿನ ನಡೆಯುತ್ತೆ. ಬೆಳಗ್ಗೆ 3:30ಗೆ ನಾವು ಬಂದರೆ 7 ಗಂಟೆ ತನಕ ದೇವಸ್ಥಾನದಲ್ಲಿ ಇರ್ತೀವಿ. 7 ಗಂಟೆ ಮೇಲೆ ಬಾಗಿಲು ಹಾಕ್ಬಿಟ್ಟು ತಿರ್ಗಾ 9 ಗಂಟೆ ತೆಗಿತೀವಿ. 9ರಿಂದ 1 ಗಂಟೆ ತನಕ ಇರ್ತೀವಿ. ತಿರ್ಗಾ 1 ಗಂಟೆಗೆ ಬಾಗಿಲು ಹಾಕಿ 5 ಗಂಟೆ ತೆಗಿತೀವಿ. 5ರಿಂದ 8 ಗಂಟೆ ತನಕ ಇರ್ತೀವಿ. ಇದು ಒಂದೇ ತಿಂಗಳು ಮಾತ್ರ. ಧನುರ್ಮಾಸ ಅಂತ ಡಿಸೆಂಬರ್ 16ರಿಂದ ಜನವರಿ 14ನೇ ತಾರೀಕು ತನಕ ನಾವು ಇದು ಮಾಡ್ತೀವಿ. ಸ್ವಾಮಿಗೆ ಈ ಕಡೆ ಅಮ್ಮನವರು ಇಬ್ಬರಿದ್ದಾರೆ. ಸೌಮ್ಯನಾಯಕಿ ಅಮ್ಮನವರು, ನರಸಿಂಹನಾಯಕಿ ಅಮ್ಮನವರು ಅಂತ ಇಬ್ಬರು ಅಮ್ಮನವರು ಇದ್ದಾರೆ. ಆಮೇಲೆ ಪಕ್ಕದಲ್ಲಿ ರಾಮದೇವರಿದೆ. ಈ ದೇವಸ್ಥಾನದ ಒಳಗಡೆ ಸೀತಾ, ರಾಮ, ಲಕ್ಷ್ಮಣ, ರಾಮದೇವರು ಪಕ್ಕದಲ್ಲೇ ಇದೆ. ಇಲ್ಲಿ ಯಶೋಧ ಕೃಷ್ಣನ ತಗೊಂಡು ಹಾಲು ಕುಡಿಸ್ತಾ ಇರೋ ಒಂದು ದೃಶ್ಯ ಇದೆ. ಯಶೋಧ ಕೃಷ್ಣ ಅಂತ ಹೇಳಿ. ಅಂದರೆ ಕೃತತ್ರೇತ ದ್ವಾಪರ ಕಲಿ. ನರಸಿಂಹದೇವರು ಕೃತಯುದ್ದು, ಹಿರಣ್ಯಕಶಿಪು ಹಿರಣ್ಯಾಕ್ಷನ ಸಂಹಾರ ಮಾಡಿದ್ದು. ಆಮೇಲೆ ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣ, ರಾಮಾವತಾರದಲ್ಲಿ ರಾವಣ ಕುಂಭಕರ್ಣನ ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣನ ಸ್ವಾಮಿ ಸಂಹಾರ ಮಾಡಿದರು. ದ್ವಾಪರ ಯುಗದಲ್ಲಿ ಶಿಶುಪಾಲ ದಂತವಕ್ರನ ಸಂಹಾರ ಆಯಿತು. ಕಲಿಯುಗದಲ್ಲಿ ಯಾವ ಸಂಹಾರವೂ ಆಗಿಲ್ಲ. ಕಲಿಯುಗ ಹುಟ್ಟಿ 7,000 ವರ್ಷ ಆಯಿತು. 5,000 ವರ್ಷ ಯೇಸು ಕ್ರಿಸ್ತದು. ನಮ್ಮ ಹಿಂದೂಗಳದಾಗ 2,000 ವರ್ಷ ಆಯಿತು. ಕಲಿಯುಗಕ್ಕೆ 25,000 ವರ್ಷ ಆಯಿತು. ಇನ್ನು 18,000 ವರ್ಷ ಕಲಿಯುಗ ಇದೆ. ಅರ್ಜುನ ಸ್ವಾಮಿ ಅವತಾರ ನೋಡಬೇಕು, ದಶಾವತಾರದಲ್ಲಿ ಈ ಹಿರಣ್ಯಕಶಿಪು ಸಂಹಾರ ನೋಡಬೇಕು ಅಂತ ಕೇಳಿದಾಗ ಆಗ ಬ್ರಹ್ಮದೇವ ಅರ್ಜುನ ಕೃಷ್ಣ, ಅಪ್ಪ ತಿರ್ಗಾ ಅವತಾರ ಮಾಡೋಕ್ಕಾಗಲ್ಲ, ಸಂಹಾರ ಮಾಡೋಕ್ಕಾಗಲ್ಲ, ನಿನಗೆ ಶಿಲಾರೂಪದಲ್ಲಿ ಗೋಚರ ಮಾಡ್ತೀನಿ ಅಂತೇಳಿ ಬ್ರಹ್ಮದೇವರನ್ನ ಕರೆಸಿ ಆ ಬ್ರಹ್ಮದೇವರಿಗೆ ಹೇಳಿ ಶಿಲಾರೂಪದಲ್ಲಿ ಅರ್ಜುನನಿಗೆ ಸ್ವಾಮಿ ದರ್ಶನ ಕೊಟ್ಟರು. ಅರ್ಜುನಿಗೆ ಶಿಲಾರೂಪದ ದರ್ಶನ ಕೊಟ್ಟ ಮೇಲೆ ಅರ್ಜುನ 48 ದಿನ ಸ್ವಾಮಿ ಪೂಜೆ ಮಾಡ್ತಾನೆ. 48 ದಿನ ಅಂದರೆ 48 ವರ್ಷ. ನಮಗೆ 48, ಅವನಿಗೆ 48 ದಿನ ದೇವಲೋಕದವ್ರಿಗೆ, ನಮಗೆ 48 ವರ್ಷ. 48 ವರ್ಷ ಪೂಜೆ ಮಾಡಿಬಿಟ್ಟು ಬಿಟ್ಟು ಹೊರಟೋಗ್ತಾನೆ. ಆಮೇಲೆ ಅದು ಹೋಗಿ ಸುಮಾರು ವರ್ಷ ಆದಮೇಲೆ 1111ರಲ್ಲಿ ರಾಜ ವಿಷ್ಣುವರ್ಧನ, ಮಾಳವಿಕಾದೇವಿ ಅವನ ಹೆಂಡತಿ, ಅವಿಬ್ಬರು ತುಂಬ ಗುಡಿ ಗೋಪುರಗಳನ್ನೆಲ್ಲ ಕಟ್ತಾರೆ. ಆಗ ಇಲ್ಲೂ ಕೂಡ ನರಸಿಂಹಸ್ವಾಮಿನ ಕಟ್ಟಿ ಇದು ಮಾಡ್ತಾರೆ. ನರಸಿಂಹಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಇದು ವರದರಾಜ ಸ್ವಾಮಿ ಅಂತ ಒಂದು ದೊಡ್ಡ ದೇವಸ್ಥಾನ ಅದನ್ನು ರೆಡಿ ಇದೆ. ನೇತ್ರನಾರಾಯಣ ಅಂತ ಅದಕ್ಕೆ ಹೆಸರು. ಅಂದರೆ ಐ ಸ್ಪೆಷಲಿಸ್ಟು, ಕಣ್ಣಿಗೆ ಒಳ್ಳೆಯದು. ಆ ದೇವರ ದರ್ಶನ ಮಾಡಿದ್ರೆ ಒಳ್ಳೆಯದು. ಪ್ರತಿ ತಿಂಗಳ ಮೊದಲನೇ ಭಾನುವಾರ ತಿಂಗಳಿಗೆ ಒಂದೇ ಸಲ ವರದರಾಜ ಸ್ವಾಮಿಗೆ ಅಭಿಷೇಕ ಆಗೋದು. ಇಲ್ಲಿ ಒಂದು ತಿಂಗಳಲ್ಲಿ 15 ದಿನ ಅಭಿಷೇಕ ಆಗುತ್ತೆ ನರಸಿಂಹಸ್ವಾಮಿಗೆ. ವರದರಾಜ ಸ್ವಾಮಿಗೆ ತಿಂಗಳಲ್ಲಿ ಒಂದೇ ದಿನ ಅಭಿಷೇಕ ಆಗೋದು.
ಅಭಿಷೇಕದಲ್ಲಿ ತೀರ್ಥ ಸ್ನಾನ ಅಂತ ತುಂಬ ಜನ ಮಾಡ್ತಾರೆ. ಅದು ಅವರ ಮನೋ ಕೋರಿಕೆ ಏನಿದೆಯೋ ಅದು ನೆರವೇರಲಿ ಅಂತ. ಕೃತಜ್ಞತೆ ದ್ವಾಪರ ಕಲಿ 4 ಯುಗದ ದೇವರು ಇಲ್ಲಿ ನೆಲೆಸಿದ್ದಾರೆ. ಮಾರ್ಚ್ ಏಪ್ರಿಲ್ ಮೇನಲ್ಲಿ ಸ್ವಾಮಿ ರಥೋತ್ಸವ ನಡೆಯುತ್ತೆ.